ಯಾವ ಧರ್ಮದ ಪುಣ್ಯನೋ, ನಮ್ಮ ಗುರುಗಳ ಆಶೀರ್ವಾದನೋ, ನಮ್ಮ ತಂದೆ ತಾಯಿ ಆಶೀರ್ವಾದನೋ, ನಿಮ್ಮೆಲ್ಲರ ನಂಬಿಕೆಯನ್ನು ಗೊತ್ತಿಲ್ಲ. ಒಂದೇ ಒಂದು ಹಳ್ಳಿಯಲ್ಲಿ ಯಜಮಾನ್ರೆ ಒಬ್ಬರೇ ಒಬ್ರು ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು. ನೀನ್ ಯಾವ ಅಂತ ಕೇಳದೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ಸಂದರ್ಭ ನನ್ನ ಜೀವನದಲ್ಲಿದ್ರೆ ಅದು 24ರ ಲೋಕಸಭಾ ಚುನಾವಣೆಯಲ್ಲಿ ನಾನು ತುಮಕೂರಿನ ಅಭ್ಯರ್ಥಿ ಆಗಿದ್ದಾಗ ನೀವು ತೋರಿಸಿರೋ ಪ್ರೀತಿ ವಿಶ್ವಾಸಕ್ಕೆ ನಾನು ಗುರಿಯಾಗಿರ್ತೀನಿ. ನಾನು ಏನ್ ಮಾಡಿದ್ರು ಕಡಿಮೆ. ನನ್ನ ಚರ್ಮವನ್ನು ಸುರಿದು ನಿಮಗೆ ಚಪ್ಪಲಿ ಮಾಡಿಕೊಟ್ರು ಕೂಡ ಅದೇನಂತ ಪೂರ್ತಿ ಹಾಕೋಕ್ಕಾಗೋದಿಲ್ಲ. ಅಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ. ಅದೇನು ಒಳ್ಳೆ ಕನ್ನಡೇನೋ ಗೊತ್ತಿಲ್ಲ. ನಾನು ಲೋಕಸಭಾ ಸದಸ್ಯನಾಗಿ 2 ಕಡೆ ಸೋತಿದ್ದೆ. ನಮ್ಮ ವರಿಷ್ಠರು ತಂಡ ಹಾಕಿದ್ರು ಅನ್ನೋ ದೃಷ್ಟಿಯಿಂದ ಬಂದೆ. ಆದ್ರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನನಗೆ ಸ್ವಲ್ಪ ತೊಂದರೆ ಅಂದ್ರೆ ತಲೆ ಬಿಸಿಯಾಗಿದ್ದು ಅದು ಚಿಕ್ಕರಾಯಕನಲ್ಲಿ ಮಾತ್ರ. ಆದರೆ ನೀವೆಲ್ಲ ಬಗೆಹರಿಸಿದ್ದೀರಿ. ಇವೆಲ್ಲರೂ ಅದನ್ನು ನಿಂತು ಧೈರ್ಯವಾಗಿ ನನಗೆ ಆಶೀರ್ವಾದ ಮಾಡಿದ್ದೀರಿ. ನಿಮ್ಮ ಋಣವನ್ನು ನಾನು ಎಂದೂ ಕೂಡ ಬರೆಯೋದಿಲ್ಲ ಅನ್ನೋ ಮಾತನ್ನು ಹೇಳಿ, ಇನ್ನಾದ್ರಿತ್ತು ಏರಿಗಿಳಿತು ಕೋಣ ನೀರಿಗಿಳಿತು ನನ್ನ ಆಗಬೇಡ ಅಂತಕ್ಕಂಥದ್ದು ನೀವೇ ಅಷ್ಟು ಇವತ್ತು ಇವೆರಡನ್ನೂ ಕೂಡ ಜೋಡಿ ಮಾಡಿ ತಾವು ಕೊಟ್ಟಿದ್ದೀರಿ. ಖಂಡಿತ ಇವತ್ತು ಸೋಮಣ್ಣವರು ಕೂಡ 73 ವರ್ಷ ಆದರೂ ಕೂಡ ಅವರು ಇನ್ನೂ ಕೂಡ ಉತ್ಸಾಹದಲ್ಲಿ ಇನ್ನೂ 18-20 ವರ್ಷ ಹುಡುಗನ ಥರ ಕೆಲಸ ಮಾಡ್ತಕ್ಕಂಥ ಮನೋಭಾವನ ಅವರಿಗೆ ನಾವೆಲ್ಲರೂ ಕೂಡ ಕಾಣ್ತೇವೆ. ಆದ್ರಿಂದ ಇವತ್ತು ಏನೇನು ಕೆಲಸಗಳಾಗಬೇಕು ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಕೂಡ ಇವತ್ತು ಅವ್ರಿಗೆ ಆಗಲೇ ನಮಗೆ ಅವರು ಕೇಂದ್ರ ಸಚಿವರಾಗ್ತಾರೆ ಅಂತ ಗೊತ್ತಿರಲಿಲ್ಲ. ಆಗಲೇ ನಾವು ಒಂದು ರೈಲ್ವೆದೊಂದು ಮತ್ತೆ ರೈಲ್ವೆಗೆ ಮತ್ತೆ ಇಲ್ಲಿ ಒಂದು ನವೋದಯ ಶಾಲೆ ಆಗಬೇಕು ಇವೆಲ್ಲರೂ ಕೂಡ ಅವ್ರ ಗಮನಕ್ಕೆ ಹಿಂದೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೊಟ್ಟಿದ್ವಿ. ಇವಾಗಲೂ ಕೂಡ ಅವ್ರು ಗೆದ್ದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಅವ್ರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಈಗಾಗಲೇ ನಮಗೆ ಹಿಂಬಾಲನ್ನು ಕೂಡ ನಮಗೆಲ್ಲ ಕಳಿಸಿದ್ದಾರೆ. ಖಂಡಿತ ಏನು ಚಿತ್ರದುರ್ಗದಿಂದ ಬಾಣಸಂದ್ರ ಮತ್ತೆ ನಾಗಮಂಗಲ ಕಡೆ ನಮಗೆ ರೈಲ್ವೆ ಟ್ರ್ಯಾಕ್ ಮಾಡಿಕೊಟ್ರೆ ಮೈಸೂರು ಇರೋದ್ರಿಂದ ಇಲ್ಲಿ ಎಲ್ಲರೂ ಕೂಡ ಬೆಂಗಳೂರು ಹೋಗ್ತಕ್ಕಂಥವ್ರು, ಮೈಸೂರು ಕಡೆ ಮಂಗಳೂರು ಕಡೆ ಹೋಗ್ತಕ್ಕಂಥವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಒಂದು ನವೋದಯ ಶಾಲೆ ತೆಗೆದ್ರೆ ಇವತ್ತು ಮಕ್ಕಳನ್ನ ನಾವು ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತಕ್ಕಂಥ ಇದರ ದೃಷ್ಟಿಯಿಂದ ಇವತ್ತು ನವೋದಯ ಶಾಲೆ ಅವ್ರು ಹೇಳಿದ್ದಾರೆ ಒಂದು 50 ಎಕರೆ ಎಲ್ಲರೂ ಒಂದು ಒಳ್ಳೆ ಕಡೆ ಹುಡುಗರು ಖಂಡಿತ ನಾನು ಅದನ್ನು ಕೇಂದ್ರ ಸರ್ಕಾರದಿಂದ ಮಾಡಿಸ್ಕೊಡ್ತೇನೆ ಅಂತಕ್ಕಂಥದ್ದು ಕೂಡ ಅವ್ರು ಹೇಳಿದ್ದಾರೆ. ಅದು ಆದರೆ ಈಗ ಎಲ್ಲ ನಾವು ನೋಡ್ತಾ ಇದ್ವಿ ಸರ್ಕಾರಿ ಶಾಲೆಗಳಲ್ಲಿ 2-3 ಮಕ್ಕಳು ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇದು ಉತ್ತಮವಾದ ಗುಣಾತ್ಮಕವಾದಂಥ ಶಾಲೆಗಳನ್ನ ತೆರೀಬೇಕು. ಈಗಾಗಲೇ ನಾವೊಂದು ಚಿಂತನೆಯನ್ನು ಕೂಡ ಡಿಒರು ನಾವು ತಹಸೀಲ್ದಾರ್ ಎಲ್ಲರೂ ಕೂಡ ಒಂದು ಆಲೋಚನೆಯನ್ನು ಕೂಡ ಮೊನ್ನೆ ಮಾಡಿದ್ದೇವೆ. ಪಂಚಾಯಿತಿ ಒಂದು 10 ಎಕರೆ ಜಮೀನು ತಗೊಂಡು ಅಲ್ಲಿ ಪ್ರೈಮರಿಯಿಂದ UKG LKGಯಿಂದ ಹಿಡಿದು PUC ವರೆಗೂ ಕೂಡ ಒಂದು ಇಂಗ್ಲಿಷ್ ಮಾಧ್ಯಮದ ಸರ್ಕಾರಿ ಶಾಲೆ ತೆರೆಯಕ್ಕೆ ಏನಾದ್ರು ಒಂದು ಪ್ಲಾನ್ ಮಾಡಬೇಕು ಅಂತ ಕೂಡ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಯಾಕೆಂದ್ರೆ ಅದಾದ್ರೆ ಅಲ್ಲಿ ಎಲ್ಲ ಕಾಂಗ್ರೆಸ್ ಎಲ್ಲಾಗ್ತರು ಯಾವ ಊರಿಗೆ ಹೋಗ ಯಾವ ಬೂತ್ ನೋಡು ಎಲ್ಲಾಕ ಅವ್ರು ಏನಂತ ಅವರೇ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ ಇದು ದೇಶದ ಚುನಾವಣೆ, ಭಾರತೀಯರ ಭಾವೈಕ್ಯತೆಯ ಚುನಾವಣೆ. ನಮ್ಮಲ್ಲಿ ನರೇಂದ್ರ ಮೋದಿ ಅವರು G20ಗೆ ಬನ್ನಿ ಶೃಂಗಸಭೆಗೆ ಹೋದ್ರೆ ಇಡೀ ವಿಶ್ವ ಅವರನ್ನ ಅವಲಂಬಿಸ್ತದೆ. ಇಂಥವ್ರ ನಾಯಕರ ಯಜಮಾನ ಖುಷಿ ಅಲ್ವ? ಪ್ರತಿಯೊಂದು ವಿಷಯದಲ್ಲೂ ಒಂದೆಲ್ಲ ಒಂದು ಹೇಳ್ತೀವಿ. ಇನ್ಮೇಲೆ ಸಿದ್ದರಾಮಯ್ಯ ಸಾಹೇಬರು ಎಂಪಿಗಳು ರಣಹೇರಿಗಳು ಅಂತಂದ್ರೆ ನಾವು ಯಾವ ರಣಹೇರಿಗಳು ಏನು ಅಂತ ನಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಇನ್ನೊಂದಷ್ಟು ಬರುವ ಕೆಲಸ ಮಾಡಲಿ, ಸಾಮಾನ್ಯ ಕೆಲಸ ಮಾಡಲಿ. ರಾಜಕಾರಣವನ್ನ ಚುನಾವಣೆ ಬಂದಂತ 1 ತಿಂಗಳು ಬಿಟ್ಕೊಳ್ಳೋಣ. ಇನ್ನು ಬಾಕಿ 59 ತಿಂಗಳು ಎಲ್ಲರೂ ಕೂಡ ಈ ರಾಜ್ಯದ ಈ ರಾಷ್ಟ್ರದ ಹಳ್ಳಿಗಾಡಿನ ಜನರ ಜೀವನದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ನಾನೊಂದು
45-50 ಪ್ರೈಮರಿ ಪ್ರಾಥಮಿಕ ಶಾಲೆಗಳಿಗೆ ಹೋಗಿದ್ದೀನಿ.